ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫಿಲಂ ಫೇರ್ ಅಂತ ಬಂದಾಗಲೇ ಒಂಥರ ಕುತೂಹಲ, ಒಂಥರ ಹುಮ್ಮಸ್ಸು, ಒಂಥರ ಉತ್ಸಾಹ. ಇವ್ರಿಗೆ ಸಿಕ್ತಂತೆ, ಈ ಸಿನಿಮಾಗೆ ಸಿಕ್ತಂತೆ, ಆ ನಟಿಗೆ ಸಿಕ್ತಂತೆ, ಈ ನಟಂಗೆ ಸಿಕ್ತಂತೆ, ಆ ಡೈರೆಕ್ಟ್ರಿಗೆ ಸಿಕ್ತಂತೆ. ಅದನ್ನು ಕೇಳೋದಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ ಸರ್. ಬಟ್ ಅದರ ಹಿಂದೆ ದೊಡ್ಡ ಮಟ್ಟದ ಶ್ರಮ ಇರುತ್ತೆ, ಕಠಿಣವಾದಂತಹ ಪರಿಸ್ಥಿತಿ ಇರುತ್ತೆ. ಅದನ್ನು ನೀವು ಮುನ್ನಡೆಸ್ತಾ ಬಂದಿದ್ದೀರಾ ಸರ್ 4 ವರ್ಷದಿಂದ. ನಿಮ್ಮ ಮೊದಲ ರಿಯಾಕ್ಷನ್? ಮೇಡಮ್, ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ಸ್ ಟು ಮೈ ಫಾದರ್. ಅವರಿಂದನೇ ನಾವು ಇವತ್ತೆಲ್ಲ ನಡೀತಿರೋದು. ಮುಂದೆ ಅವರ ಏನು ಹೇಳ್ಕೊಟ್ಟಿರೋ ದಾರಿ ಇರ್ಬೋದು, ಆ ಬಿಸ್ನೆಸ್ ಇರ್ಬೋದು, ಎಲ್ಲ ಅದರಿಂದ ನಡೀತಿರೋದು. ಸೊ ನಮಗಿದು ಬಿಗ್ನಿಂಗ್ ತುಂಬ ಒಂದು ಡಿಫಿಕಲ್ಟ್ ಕಾಣಿಸುತ್ತೆ. ಇವಾಗ ಏನಾದರೂ ರೂಟೀನ್ ಆಗಿಬಿಟ್ಟಿದೆ ನಮಗಿದು. ಇದರಿಂದ ಏನೋ ಒಂದು ಇವೆಂಟ್ ಆರ್ಗನೈಸ್ ಮಾಡೋದಕ್ಕಿಂತ ಇಂಪಾರ್ಟ್ ಅದರಿಂದ ಏನು ಶ್ರಮ ನೀವು ಹೇಳ್ದಂಗೆ ಅದಕ್ಕೊಂದು 6 ತಿಂಗಳಿಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಈಗ ನೀವೇ ಒಂದು ನಿಮ್ಮ ಜಿ ಮೀಡಿಯಾ ಒಂದು ಅವಾರ್ಡ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅದರಲ್ಲಿ ಅಂತೇಳಿ. ಈ ಲೋಕಲ್ ಮಾಡಿದಾಗ ಅಷ್ಟು ಕಷ್ಟ ಇದೆ. ಲೆಕ್ಕ ಹಾಕಿ ನಾವು ಎಂಟೈರ್ ಸೌತ್ ಇಂಡಿಯಾ ಇನ್ಕ್ಲೂಡಿಂಗ್ ಬಾಲಿವುಡ್ ಎಲ್ಲ ಕರೆಸಿ ಎಲ್ಲ ಮಾಡಬೇಕಂದಾಗ ವಿ ವಿಲ್ ಗೆಟ್ ಟು ಮಚ್ ಆಫ್ ಮ್ಯಾಸವ್. ಸರ್, ಹತ್ತತ್ರ 5 ವರ್ಷಗಳಿಂದ ಮಾಡ್ಕೊಂಡು ಬಂದಿದೆ ಸರ್. ಹೇಗಿರುತ್ತೆ ಸರ್ ತಯಾರಿ? ಹೆಂಗಿರುತ್ತೆ? ಹೇಗೆ ಮಾಡ್ತೀರಿ? ಈಗ ನೀವೇ ಹೇಳ್ತಿದ್ರಿ 6 ತಿಂಗಳಿಂದ ನಾವು ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿ. ಆಯ್ಕೆ ತಯಾರಿ ಹೇಗೆ ಶುರು ಆಗುತ್ತೆ ಅಂತ ಹೇಳಿ, ಆ್ಯಂಡ್ ಈ ಥಾಟ್ ನಿಮಗೆ ಯಾಕೆ ಬಂತು ಅಂತ ಹೇಳಿ, ನಾನಿಲ್ಲ ಇದರ ಉಸ್ತುವಾರಿ ನಾನು ತಗೋಬೇಕು ಅಂತ ಹೇಳಿ? ಇದು ನೋಡಿ, ಬೈ ಗಾಡ್ ಗ್ರೇಸ್ 10 years ಬ್ಯಾಕ್ ನಾನು ಒಂದು ಕ್ರಿಕೆಟ್ ಲೀಗ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟ್ ಮಾಡಿದಾಗ ನಮ್ಮ ಫಾದರ್ ಹೇಳಿದ್ರು, ಏನಕ್ಕೆ ಬೇಕು ನಿಂಗೆ ಇದು? ನಾನು ಇದೆಲ್ಲ ಫಿಲ್ಮ್ ಇಂಡಸ್ಟ್ರಿದು ಬೇಸಿಕ್ ನೀವು ಮಾಡ್ಕೊಂಡು ಬರ್ತಾಯಿದ್ದೀರ. ಐ ವಾಂಟ್ ಟು ಗೆಟ್ ಚೇಂಜ್ ಇನ್ ಡಿಫ್ರೆಂಟ್ ವೇ. ಸೊ ಅಲ್ಲಿ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಕ್ರಿಕೆಟ್ ಲೀಗ್, ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತೇಳಿ 10 ವರ್ಷ ಹಿಂದೆ. ಇವಾಗೆಲ್ಲ ತುಂಬ ಕ್ರಿಕೆಟ್ ಲೀಗೆಲ್ಲ ನಡೀತಾ ಇದೆ. ಅವಾಗ ಏನೂ ಇದ್ದಿಲ್ಲ. ವಿ ಆರ್ ದ ಕಿಕ್ ಸ್ಟಾರ್ಟ್ ಅಲ್ಲಿಗೆ. ಅದಾಗಿದ್ಮೇಲೆ FTV ಇಂಡಿಯಾಗೆ ಬಂದಾಗ ಲಾಂಚ್ ಆಗಿರಲಿಲ್ಲ. ನಾನು ಫ್ರೆಂಚೈಸಿ ತೊಗೊಂಡು ಅದು ಬೆಂಗಳೂರೇ ಫಸ್ಟ್ ಲಾಂಚ್ ಮಾಡಿದೆ 19 ಅದಾಗಿದ್ಮೇಲೆ ಬಾಲಿಂಗ್ ಲೀಗ್ ಅಂತ ಮಾಡಿದ್ವಿ. ಅದು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಲಾಂಚ್ ಮಾಡಿದ್ವಿ ನಾವು. ಇದಾಗಿದ್ದು ನಾವು ಬೇರೆ ಕಡೆ ಮಾಡಿದ್ವಿ. ಇಲ್ಲಿ ಎಲ್ಲರದ್ದು ಏನಿತ್ತು ಅಂದರೆ ಬೆಂಗಳೂರಿಗೆ ಫಿಲ್ಮ್ ಫೇರ್ ಮಾಡಲ್ಲ ಅಂದಾಗ. ಸೊ ಫಿಲ್ಮ್ ಫೇರಲ್ಲಿ ನನ್ನ ಜೊತೆ ತುಂಬ ಚೆನ್ನಾಗಿತ್ತು ರಿಲೇಷನ್ಶಿಪ್ ಅವ್ರ ಜೊತೆಲೆಲ್ಲ ಆ ಬಿಗಿನಿಂಗಿಂದ ಬೇರೆ ಇದರಿಂದ. ಸೊ ಅವಾಗ ನಾವು ಡಿಸ್ಕಷನ್ ಮಾಡೋರು ಯಾರು ಇಲ್ಲಿವರೆಗೆ ಆಚೆ ಕೊಟ್ಟೇ ಇರಲಿಲ್ಲ ಫ್ರೆಂಚೈಸಿ. ಆ ರಿಲೇಷನ್ಶಿಪ್ಪಿಂದ ನನಗೆ ಕೊಟ್ಟರು. ಐ ಗಾಟ್ ಬೆಂಗಳೂರು 2022 ಫಸ್ಟ್ ಮಾಡಿದ್ವಿ. 2021 ಪ್ರೆಸ್ ಮೀಟ್ ಮಾಡಿದೆ ಅದ್ರ ಬಗ್ಗೆ. ಆವಾಗ ಪೂಜಾ ಹೆಗಡೆ, ತಾರಮ್ಮ ಎಲ್ಲ ಇದ್ರು ಅವಾಗ. ಓಕೆ, ಸವಾಲು ಹೆಂಗಿರುತ್ತೆ ಸರ್? ಈಗ ಅವಾರ್ಡ್ ಕೊಡೋದಂತ ಅಂದಾಗ ಅಷ್ಟು ಈಸಿ ಇಲ್ಲ, ಆಯ್ಕೆ ಕೂಡ ಕಠಿಣವಾಗಿರುತ್ತೆ. ಒಂದಷ್ಟು ನಿಮ್ಗೆ ಗೊತ್ತಿದ್ದಂಗೆ ಹಿಂದೆ ಮಾತಾಡೋದು ಅಂಥದ್ದೆಲ್ಲ ಇಲ್ಲ, ಅದೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲಬೇಕು. ಒಂದಷ್ಟು ಸವಾಲುಗಳಿರುತ್ತೆ. ಆ ಸವಾಲುಗಳನ್ನೆಲ್ಲ ಹೇಗೆ ನೀವು ಎದುರಿಸ್ತೀರಾ ಅಂತ ಹೇಳಿ? ರೈಟ್ ಕ್ವಶನ್ ಹೇಳಿದರೆ, ಇವಾಗ ಏನಂದರೆ ಎಲ್ಲದಕ್ಕೂ ಸವಾಲಿದೆ ಮೇಡಮ್. ಈಗ ನೀವೀಗ ನಾನು ಇಂಟ್ರ್ಯೂ ತೊಗೊಂಡು ಯಾಕೆ ಒಂದೇ ಇಂಟ್ರ್ಯೂ ತೊಗೊಳ್ಳಿ ಅಂದರೆ ನಿಮಗೂ ಸವಾಲು ಹಾಕಿ ಹಾಕ್ತಾರೆ. ಅದನ್ನೇನೋ ನಾವು ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇರಬೇಕು ಅಷ್ಟೇ. ಅಲ್ಲೇ ನಿಂತ್ಕೊಂಡಲ್ಲ. ಈಗ ನಾವು ಇಷ್ಟು ಕಷ್ಟಪಟ್ಟು ಮಾಡಿ ಎಷ್ಟೋ ಜನ ನಿಲ್ಕೊತಾರೆ. ನಾನು ಮಾಡಿದ ಈವೆಂಟ್ ಕಮರ್ ಫಿಲ್ಮ್ ಫೇರ್ ನಾನು ಫಂಡ್ ಮಾಡಿದ್ದು ಎಷ್ಟೋ ಜನ ಸುಮ್ಮನೆ ಮಾರ್ಕೆಟಲ್ಲಿ ಇಲ್ಕೊಂಡು ಸುತ್ತಾಡ್ತಾರೆ. ದೇ ಕೆನಾಟ್ ಕಮ್ ಎ ಸ್ಟ್ಯಾಂಡ್ ಫಾರ್ ಟು ಬಸ್. ಸುಮ್ಮನೆ ಮಾತಾಡ್ತಾ ಇರ್ತಾರೆ. ನಮ್ದೇನಂದರೆ ನಮ್ದು ಆನೆಗೆ ಒಂದು ಗಾದೆ ಗೊತ್ತಾ, ನಾನು ಆನೆ ಬೀದಲ್ಲಿ ನಾಯಿ ಬೊಗಳ್ತೀರಿ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರಬೇಕು ನಾವು. ಅದನ್ನು ರಿಯಾಕ್ಷನ್ ಕೊಟ್ಟರೆ ಇನ್ನೂ ಜಾಸ್ತಿ ನಿಮ್ಮಲ್ಲಿ ರಿಯಾಕ್ಟ್ ಮಾಡೋದಂತೆ. ಸೊ ಆ ಬುದ್ಧಿ ನಮ್ಮದೆಲ್ಲ. ತುಂಬ ಜನ ಮೇಡಮ್ ಸಿನಿಮಾ ಮಾಡಿದಾಗ ಎಳ್ದಿದ್ದಾರೆ. ಇವನು ಆರ್ಯನ್ ಮಾಡಿದಾಗಲೂ ಪೇಪರ್ಲೇ ಬರ್ತಿದ್ರು, ಇವನು ಸುಮ್ಮನೆ ರಮ್ಯಾ ಶಿವನಿಗೆ ಎಲ್ಲಿಂದ ಕಾಂಬಿನೇಷನ್ ಮಾಡ್ತಾರೆ, ಎಲ್ಲಿ ಮಾಡ್ತಾ ಇರೋರು ಅಂತ ತುಂಬ ಜನ ಇದು ಮಾಡಿದರು. ಸೊ ಅವಾಗಿಂದ ನಾವು ನೋಡ್ಕೊಂಡು ಬಂದಿದಾಗ ಇದೆಲ್ಲ ನಮ್ಗೆ ಇವಾಗ ಇದೇನು ಅನ್ಸೋದೇ ಇಲ್ಲ. ಅದು ನೋಡೋದಿಲ್ಲ ನಾವು ಅದ್ರ ಬಗ್ಗೆ. ಹೌದಾ, ಅವ್ರು ದೊಡ್ಡವ್ರು ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀವಿ ನಾವು ಸಣ್ಣವರಪ್ಪ, ನಮ್ಮ ಹತ್ರ ಕೆಲಸಕ್ಕಾರೆ, ಅವ್ರ ಹತ್ರ ಕೆಲಸ ಇದೆ ತಾನೇ, ಮಾಡಲಿ ಬಿಡಿ ಅಂತ ಹೇಳ್ತೀವಿ ಅಷ್ಟೇ. ಏನು ಕೆಲಸ ಇದೆ ಕೆಲಸ ಅವ್ರಿಗೆ ಅಷ್ಟೇ. ಒಂದು ಕಾಶಿನಾಥ್ ಸರ್ ಒಂದು ನೋಡಿದ್ರೆ ಅದೊಂದು ರಿಯಾಲಿಟಿ ಶೋ ಅಂತ ಹೇಳಿದ್ರು ಒಂದು ಮಾತು, ಮೇಲೆ ಹೋಗೋದು ನೋಡಲ್ಲ ಅವ್ನು, ಕಾಲೇ ಇರೋದು, ನನ್ನ ಕಾಲೇ ಇರ್ತಾನೆ, ನಾವು ಮೇಲೆ ಯೋಚನೆ ಮಾಡಲ್ಲ ಹೋಗೋದು ಅವ್ನು ಅಷ್ಟೇ.